ಇವತ್ತಿನ ರಾಜ್ಯೋತ್ಸವ ನಾನೇ ರಾಜ್ಕುಮಾರ ಚಿತ್ರ ಸಂಚಿಕೆಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ದಿವಸ ಮತ್ತೊಂದು ಅಣ್ಣವರ ಅಭಿನಯದ ಮಹೋನ್ನತ ಚಿತ್ರದ ಬಗ್ಗೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. 1972ರಲ್ಲಿ ತೆರೆ ಕಂಡಂತಹ ಒಂದು ಅದ್ಭುತ ಚಿತ್ರ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಈ ಚಿತ್ರ 1972ರಲ್ಲಿ ತೆರೆ ಕಾಣುತ್ತೆ. ಇದು ಅಣ್ಣವರ ನಾಯಕ ನಟನೆಯ 140ನೇ ಕನ್ನಡ ಚಿತ್ರವಾಗಿ ತೆರೆ ಕಾಣುತ್ತೆ. ತೆರೆ ಕಂಡು ಅದ್ಭುತ ಯಶಸ್ಸನ್ನು ಕೂಡ ಗಳಿಸುತ್ತೆ. ಚಿತ್ರದ ಹೆಸರು ಬಂದು ಬಂಗಾರದ ಮನುಷ್ಯ. ಚಿತ್ರದ ಹೆಸರಲ್ಲೇ ಒಂದು ಪಾಸಿಟಿವ್ ವೈಬ್ ಅನ್ನೋದಿದೆ. ಆ ಹೆಸರಿಗೆ ತಕ್ಕನಾಗಿ ಚಿತ್ರ ದಾಖಲೆಯನ್ನು ಕೂಡ ಮಾಡುತ್ತೆ. ಸ್ನೇಹಿತರೆ, ಈ ಚಿತ್ರನ ಫಸ್ಟು ಎಷ್ಟೋ ಜನ ಈ ಸ್ಟೋರಿ ತುಂಬ ಸಿಂಪಲ್ ಆಗಿದೆ, ಯಾವುದೇ ಟ್ವಿಸ್ಟ್ ಇಲ್ಲ, ಈ ಚಿತ್ರ ಸಾಮಾನ್ಯ ಯಶಸ್ಸನ್ನು ಕೂಡ ಗಳಿಸಲ್ಲ ಅಂತ ಹೀಯಾಳಿಸ್ತಿರ್ತಾರೆ ಎಷ್ಟೋ ಜನ, ಗಾಂಧಿನಗರದ ಮಂದಿ. ಆದರೂ ಕೂಡ ಚಿತ್ರದ ನಿರ್ದೇಶಕರು ಈ ಚಿತ್ರವನ್ನು ಮಾಡಿ ಮುಗಿಸಿ ತೆರೆ ಮೇಲೆ ತರ್ತಾರೆ. ತದನಂತರ ನಡೆದದ್ದು ಇತಿಹಾಸ ಅಂತಲೇ ಹೇಳ್ಬೋದು. ಚಿತ್ರ ತೆರೆ ಕಂಡು ನಮ್ಮ ಗಾಂಧಿನಗರದ ಸ್ಟೇಟ್ಸ್ ಚಿತ್ರಮಂದಿರದಲ್ಲಿ 2 ವರ್ಷಗಳ ಕಾಲ ಪ್ರದರ್ಶನವನ್ನು ಕೂಡ ಕಾಣುತ್ತೆ ಈ ಚಿತ್ರ. ಹಾಗೆ ಮೈಸೂರಿನ ಚಾಮುಂಡೇಶ್ವರಿ ಚಿತ್ರಮಂದಿರದಲ್ಲಿ 1.5 ವರ್ಷಗಳ ಕಾಲ ಸತತ ಪ್ರದರ್ಶನವನ್ನು ಕೂಡ ಕಂಡು ಯಶಸ್ವಿಯಾಗುತ್ತೆ. ಹಾಗೆ ನಮ್ಮ ಕರ್ನಾಟಕದ ಪ್ರಮುಖ ಜಿಲ್ಲಾ ಕೇಂದ್ರಗಳಲ್ಲಿ 1 ವರ್ಷಗಳ ಪ್ರದರ್ಶನವನ್ನು ಕೂಡ ಕಾಣುತ್ತೆ. ಇನ್ನೂ ಹಲವಾರು ಕೇಂದ್ರಗಳಲ್ಲಿ 25 ವಾರಗಳ ಪ್ರದರ್ಶನವನ್ನು ಕೂಡ ಕಂಡು ಒಳ್ಳೆಯ ಯಶಸ್ಸನ್ನು ಕೂಡ ಗಳಿಸುತ್ತೆ. ಹಾಗೆ ಅಷ್ಟು ಆಳವಾಗಿ ಈ ಚಿತ್ರ ಜನರ ಮನಗಳಲ್ಲಿ ಬೇರೂರುತ್ತೆ ಕೂಡ. ಅಲ್ಲದೆ ಅಣ್ಣವರು ನಡೆಸಿದಂತಹ ಅದ್ಭುತ ಸಾಮಾಜಿಕ ಕಥೆ ಉಳ್ಳಂತಹ ಕಾದಂಬರಿ ಚಿತ್ರಗಳಲ್ಲಿ ಇದು ಮುಂಚೂಣಿಯಲ್ಲಿ ನಿಲ್ಲುತ್ತೆ ಅಂತ ಹೇಳಿದರೆ ಅತಿಶಯೋಕ್ತಿ ಅಲ್ಲ. ಇನ್ನು ಈ ಚಿತ್ರದ ತಾಂತ್ರಿಕ ವರ್ಗಕ್ಕೆ ಬರೋಣ. ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ. ಚಿತ್ರದ ನಿರ್ದೇಶನದ ಜವಾಬ್ದಾರಿ ಅದನ್ನು ನಮ್ಮ ಸಿದ್ಧಲಿಂಗಯ್ಯನವರು ಮತ್ತೊಮ್ಮೆ ಅಣ್ಣವರ ನಾಯಕತ್ವದಲ್ಲಿ ವಹಿಸ್ಕೊಂಡಿದ್ದಾರೆ. ಇವರಿಬ್ಬರ ಕಾಂಬಿನೇಷನಲ್ಲಿ ಈ ಚಿತ್ರ ತೆರೆ ಕಾಣುತ್ತೆ. ಇದು 6ನೇ ಚಿತ್ರ ಕೂಡ ಆಗಿರುತ್ತೆ ಇವರಿಬ್ಬರ ಕಾಂಬಿನೇಷನ್ನಲ್ಲಿ. ಇದು ಒಂದು ಟಿ.ಕೆ. ರಾಮರಾವ್ ಅನ್ನೋರು ಬರೆದಿರುವಂತಹ ಕಾದಂಬರಿ ಆಧಾರಿತ ಕಥೆಯುಳ್ಳ ಚಿತ್ರ ಆಗಿದೆ. ಹಾಗೆ ನೆಕ್ಸ್ಟ್ ಬರೋದಾದರೆ ಗೋಪಾಲ್ ಹಾಗೂ ಲಕ್ಷ್ಮಣ್ ಅನ್ನೋರು ಸೇರಿ ಶ್ರೀನಿಧಿ ಬ್ಯಾನರ್ ಹೆಸರಲ್ಲಿ ಈ ಚಿತ್ರವನ್ನು ನಿರ್ಮಾಣ ಮಾಡ್ತಾರೆ, ಯಶಸ್ವಿ ಕೂಡ ಆಗ್ತಾರೆ. ಹಾಗೆ ಈ ಚಿತ್ರದ ಛಾಯಾಗ್ರಹಣದ ಜವಾಬ್ದಾರಿಯನ್ನು ಡಿ.ವಿ. ರಾಜಾರಾಮ್ ಅವರು ನಿರ್ವಹಿಸಿರ್ತಾರೆ. ಹಾಗೆ ಈ ಚಿತ್ರ ಬಂದು ಅಂದಿನ ಕಾಲದಲ್ಲಿ ಚಿಕ್ಕಮಗಳೂರಿನ ಕಳಸ ಅನ್ನೋ ಗ್ರಾಮದಲ್ಲಿ ಚಿತ್ರೀಕರಣವನ್ನು ಮಾಡಲಾಗುತ್ತೆ. ಈ ಚಿತ್ರವು 1975ರಲ್ಲಿ ತೆಲುಗಿನಲ್ಲಿ ಕೂಡ ಬರುತ್ತೆ. దేవుడు లాంటి ಮನುಷ್ಯ ಅನ್ನೋ ಹೆಸರಲ್ಲಿ ರಿಮೇಕ್ ಕೂಡ ಆಗುತ್ತೆ. ಹಾಗೆ ಈ ಚಿತ್ರವು ಕನ್ನಡ ಚಿತ್ರರಂಗದ ಒಂದು ಮೈಲಿಗಲ್ಲು ಅಂತ ಕೂಡ ಹೇಳ್ಬೋದು. ಅಣ್ಣವರ ಅಭಿನಯದ ಚಿತ್ರ. ಈ ಚಿತ್ರ ಬಿಡುಗಡೆ ಸಮಯದಲ್ಲೇ ಅತಿ ಹೆಚ್ಚು ಗಳಿಕೆ ಮಾಡಿದಂತಹ ಕನ್ನಡ ಚಿತ್ರವಾಗಿರುತ್ತೆ. 1972ರಲ್ಲಿ ಅಂದಿಗೆ ಹೆಚ್ಚು ಗಳಿಕೆ ಮಾಡಿದಂತಹ ಕನ್ನಡ ಚಿತ್ರ. ಹಾಗೆ ಈ ಚಿತ್ರದ ಒಂದು ಕಥಾ ಸಾರಾಂಶ, ಪಟ್ಟಣದಲ್ಲಿ ಓದಿ ಬಂದಂತಹ ನಾಯಕ ಹಳ್ಳಿಗೆ ವಾಪಸ್ಸಾಗಿರ್ತಾನೆ. ಅಲ್ಲಿಯ ಸ್ಥಿತಿಗತಿಗಳನ್ನ ನೋಡಿ ಪಟ್ಟಣಕ್ಕೆ ಮತ್ತೆ ಹೋಗೋದಿಲ್ಲ ಅವನು, ಓದಿದ್ರು ಕೂಡ ಅಲ್ಲಿಯೇ ಒಂದು ಜಮೀನನ್ನು ಖರೀದಿಸಿ ಅದನ್ನು ಮಾರ್ಪಾಡು ಮಾಡಿ ಯಶಸ್ವಿ ರೈತನಾಗಿ ಬದಲಾಗ್ತಾನೆ. ಈ ಚಿತ್ರದ ನೋಡಿದ ಅಂದಿನ ಕಾಲದ ವಿದ್ಯಾವಂತ ಪ್ರಜೆಗಳು, ಸಿಟಿಯಲ್ಲಿದ್ದಂತಹ ನಾಗರಿಕರು ಎಷ್ಟೋ ಜನ ಸಿಟಿಯನ್ನು ತೊರೆದು ಹಳ್ಳಿಗೆ ಹೋಗಿ ಕೃಷಿ ಜೀವನ ನಡೆಸಿದಂಥ ಉದಾಹರಣೆಗಳು ಅನೇಕ ಇವೆ. ಅಷ್ಟು ಆಳವಾಗಿ ಜನರ ಮನಸ್ಸಲ್ಲಿ ಈ ಒಂದು ಚಿತ್ರ ಬೇರೂರಿರುತ್ತೆ. ತದನಂತರ ಚಿತ್ರದ ಒಂದು ಜೀವಾಳ ಉಸಿರು ಅಂತ ಹೇಳ್ಬೋದು. ಅದರ ಒಂದು ಸಂಗೀತ ನಿರ್ದೇಶನದ ಜವಾಬ್ದಾರಿಯನ್ನು ಜಿ.ಕೆ. ವೆಂಕಟೇಶ್ ಅವರು ಅದ್ಭುತವಾಗಿ ನಿಭಾಯಿಸಿರ್ತಾರೆ. ಇನ್ನು ಈ ಚಿತ್ರದ ತಾರಾಬಣಗಕ್ಕೆ ಬರೋದಾದರೆ ಡಾಕ್ಟರ್ ರಾಜ್ಕುಮಾರ್ ಭಾರತಿಯವರು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂಡಿರ್ತಾರೆ. ಹಾಗೆ ಪೋಷಕ ಪಾತ್ರಗಳಲ್ಲಿ ಬಾಲಕೃಷ್ಣ, ಎಂ.ಪಿ. ಶಂಕರ್, ಶ್ರೀನಾಥ್, ಆರತಿ, ದ್ವಾರಕೀಶ್, ವಜ್ರಮುನಿ ಹಾಗೂ ಬಿ.ವಿ. ರಾಧಾ ಮುಂತಾದವರು ಅದ್ಭುತ ಅಭಿನಯವನ್ನು ಕೂಡ ನೀಡಿರ್ತಾರೆ.
ಇನ್ನು ಹಾಡುಗಳ ವಿಷಯಕ್ಕೆ ಬರೋದಾದರೆ ಜಿ.ಕೆ. ವೆಂಕಟೇಶ್ ಅವರ ಒಂದು ಸಂಗೀತದಲ್ಲಿ 5 ಹಾಡುಗಳು ಅತ್ಯದ್ಭುತವಾಗಿ ಮೂಡಿಬಂದಿರ್ತವೆ. ಅದಕ್ಕೆ ಸಾಥ್ ಕೊಟ್ಟಿರುವಂಥವರು ಅಂದರೆ ಸಾಹಿತ್ಯ ಸಂಭಾಷಣೆಯನ್ನು ನೀಡಿರುವಂಥವರು ಹುಣಸೂರು ಕೃಷ್ಣಮೂರ್ತಿಯವರು. ಹಾಗೆ ಹಾಡುಗಳಿಗೆ ತಮ್ಮ ಕಂಠದಾನವನ್ನು ನೀಡಿರುವಂತಹ ಪಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರು ಕೂಡ ಈ ಒಂದು ಚಿತ್ರದ ಯಶಸ್ಸಿನಲ್ಲಿ ಭಾಗಿಯಾಗಿರ್ತಾರೆ. ಇವರಿಬ್ಬರ ಧ್ವನಿಯಲ್ಲಿ 5 ಹಾಡುಗಳು ಮೂಡಿಬಂದಿರ್ತವೆ. ಅವುಗಳಲ್ಲಿ ಮೊದಲನೆಯದಾಗಿ ಚಿತ್ರದ ನಾಯಕ ಬಂದು ಪಟ್ಟಣದಿಂದ ಹಳ್ಳಿಗೆ ಬಂದಾಗ ಅವನಿಗಾಗುವ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ ಒಂದು ಹಾಡು, ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಅನ್ನೋ ಹಾಡು ಅತ್ಯದ್ಭುತವಾಗಿ ಮೂಡಿಬಂದಿದೆ. ಆ ಚಿತ್ರೀಕರಣ, ಹಾಡಿನ ಸಂಗೀತ, ದೃಶ್ಯ ವೈಭವ ಎಲ್ಲವೂ ಉತ್ತಮವಾಗಿ ಮೂಡಿಬಂದಿರ್ತವೆ. ಇನ್ನು ಎರಡನೇ ಹಾಡು ವ್ಯವಸಾಯದ ಒಂದು ಮುನ್ನುಡಿಯಾಗಿ, ಹನಿ ಹನಿಗೂಡಿದರೆ ಹಳ್ಳ, ತೆನೆ ತೆನೆಗೂಡಿದರೆ ಬಳ್ಳ, ದೊಡ್ಡೋರು ಹೇಳೋ ಮಾತೆಲ್ಲ ಸುಳ್ಳಲ್ಲ ಕೇಳಣ್ಣ, ಜಾಣ ಕೇಳಣ್ಣ ಅನ್ನೋ ಹಾಡು ಕೂಡ ಒಂದು ಹಳ್ಳಿಯ ಸೊಗಡನ್ನು ಸೊಗಸಾಗಿ ಚಿತ್ರಿಸಿ ಸಾಹಿತ್ಯ ಕೂಡ ಅಷ್ಟೇ ಸುಮಧುರವಾಗಿ ಮೂಡಿಬಂದಿರುತ್ತೆ. ಇನ್ನು ಮೂರನೇ ಹಾಡು ಭಾರತೀಯವರ ಅಭಿನಯದಲ್ಲಿ ಅತ್ಯದ್ಭುತವಾಗಿ ಮೂಡಿಬಂದಿರುತ್ತೆ. ಬಾಳ ಬಂಗಾರ ನೀನು, ಹಣೆಯ ಸಿಂಧೂರ ನೀನು, ನಿನ್ನ ಕೈಲಾಡೋ ಗೊಂಬೆ ನಾನಯ್ಯ ನಾನಯ್ಯ ಗೊಂಬೆ ನಾನಯ್ಯ. ಪಿ ಸುಶೀಲೆಯವರ ಸಮುದ್ರ ಕಂಠದಲ್ಲಿ ಮೂಡಿಬಂದಂತಹ ಒಂದು ಹಾಡು. ಇದು ಕೂಡ ಒಂದು ಯಶಸ್ವಿ ಹಾಡು ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು 4ನೇ ಹಾಡು ಅಣ್ಣವರ ಒಂದು ನಾಯಕತ್ವದಲ್ಲಿ ಹಳ್ಳಿಯ ಮಂದಿಯ ಜೊತೆ ಆಡುವಂತಹ ಒಂದು ಸ್ಫೂರ್ತಿ ನೀಡುವಂತಹ ಹಾಡು ಅಂತಲೇ ಹೇಳ್ಬೋದು. ಪಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಇಂದಿಗೂ ಕೇಳ್ತಾ ಇದ್ರಿಂದ ಕೇಳಬೇಕು ಅಂತ ಅನಿಸುತ್ತೆ. ಆಗದು ಎಂದು ಕೈಲಾಗದು ಎಂದು, ಆಗದು ಎಂದು ಕೈಲಾಗದು ಎಂದು, ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ. ಈ ಹಾಡು ಕೂಡ ಅತ್ಯದ್ಭುತವಾಗಿ ಮೂಡಿಬಂದಿರುತ್ತೆ. ಇನ್ನು ಕೊನೆಯದಾಗಿ 5ನೇ ಹಾಡು ಚಿತ್ರದ ನಾಯಕ ನಾಯಕಿ ಮದುವೆಯ ನಂತರ ಬರುವಂತಹ ಒಂದು ಹಾಡು. ಈ ಚಿತ್ರದ ಒಂದು ಚಿತ್ರೀಕರಣದ ಸ್ಥಳ ಅತ್ಯದ್ಭುತವಾಗಿ ಮೂಡಿಬಂದಿದೆ. ದೋಣಿಯ ಒಂದು ಬ್ಯಾಕ್ಗ್ರೌಂಡಲ್ಲಿ ಬಂದಂತಹ ಚಿತ್ರ. ಆಹಾ ಮೈಸೂರು ಮಲ್ಲಿಗೆ ದುಂಡು ಮಲ್ಲಿಗೆ ಅನ್ನೋ ಹಾಡು ಪಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಸುಮಧುರವಾಗಿ ಮೂಡಿಬಂದಿರುತ್ತೆ. ಅತ್ಯದ್ಭುತ ರೀತಿಯಲ್ಲಿ ಹಾಡು ಚಿತ್ರೀಕರಣ ಕೂಡ ನಡೆದಿರುತ್ತೆ. ಸ್ನೇಹಿತರೆ, ಒಟ್ಟಾರೆ ಒಂದು ಉತ್ತಮ ಸಾಮಾಜಿಕ ಸಂದೇಶ ಇರುವಂತಹ ಒಂದು ಚಿತ್ರ, ಮನಮಂದಿಯೆಲ್ಲ ಕುಳಿತು ನೋಡುವಂತಹ ಚಿತ್ರ ಬಂಗಾರದ ಮನುಷ್ಯ. ಯಾರ್ಯಾರು ನೋಡಿಲ್ವೋ ಅವರೆಲ್ಲ ನೋಡಿ ಅಣ್ಣವರ ಅಭಿನಯವನ್ನು ಮನಸೂರೆಗೊಳಿಸ್ಕೋಬೇಕು ಅಂತ ಕೇಳ್ಕೊತೀನಿ. ಇನ್ನೂ ಹಲವಾರು ಅಣ್ಣವರ ನಟನೆಯ ಚಿತ್ರಗಳ ಬಗ್ಗೆ ವಿಷಯಗಳನ್ನ ಹೊತ್ತು ನಿಮ್ಮ ಮುಂದೆ ತರ್ತೀನಿ. ಅಲ್ಲಿಯವರೆಗೂ ನಮ್ಮ ವಿಡಿಯೋವನ್ನು ಹರಿಸಿ ಆಶೀರ್ವದಿಸಿ. ನಮ್ಮ ಪವರ್ ಡ್ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.